ಸುಬ್ರಹ್ಮಣ್ಯದಿಂದ ನಡ್ಕೊಂಡು ಬರ್ಬೇಕಾದ್ರೆ ಈಗ ಇಷ್ಟೆಲ್ಲ ರೋಡ್ ಇದೆ, ಅವಾಗ ಏನು ರೋಡ್ ಇರಲಿಲ್ಲ. ಸುಬ್ರಹ್ಮಣ್ಯದಿಂದ ಸುಳ್ಯ ಕಡೆ ಏನೋ ನಡ್ಕೊ ಹೋಗ್ಬೇಕಾದ್ರೆ ಅವರು ದಾರಿ ತಪ್ಪಿ ಬರ್ತಾರೆ, ಬೇರೆ ದಾರಿಲಿ ಹೋಗ್ಬೇಕಿತ್ತು, ಈ ದಾರಿಲಿ ಬರ್ತಾರೆ. ಅವಾಗ ಕಟ್ಟ ಅನ್ನೋ ಜಾಗದಲ್ಲಿ ಒಬ್ರು ಮನೆ ಕಟ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಅವರು ಒಂದು 4-5 ದಿನ ಉಳ್ಕೊಳ್ಳೋ ಪ್ರಸಂಗ ಬರುತ್ತೆ. ಆಗ್ಲೇನೆ ಈ ತರ ಎಲ್ಲ ಕಾಡನ್ನು ಒಂದ್ ಸ್ವಲ್ಪ ಇದ್ ಮಾಡಿ ತೋಟ ಮಾಡಿರ್ತಾರೆ, ಅಡಿಕೆ ತೋಟ ಎಲ್ಲ. ಆ ಬುಕ್ ನಾನು ಓದಿದ್ದೆ. ಈ ಕಡೆ ಬಂದಾಗ ಅಲ್ಲಿ ಹೋಗಿ ಬರೋಣ ಅನ್ಕೊಂಡಿದ್ದೆ. ಎಷ್ಟು ವರ್ಷ ಆಯ್ತು ನೀವು? 54ರಲ್ಲ? ಇಲ್ಲೇ ಇದ್ದು 54 ಅಂತ ಅಂದ್ರೆ ಸುಮಾರು ವರ್ಷ ಆಯ್ತು. ನಿಮ್ಮ ಹೆಸರು? ಸುಂದರಗೌಡ ಅಂತ. ಓಕೆ, ನಾಗೇಂದ್ರ ಅಂತ, ಅವ್ರು ಲೋಹಿತ್ ಅಂತ. ನೀವೆಲ್ಲಿ? ಬೆಂಗಳೂರು. ನಾವು ಬೈಕ್ ರೈಡಿಗೆ ಬಂದಿದ್ದು, ಧರ್ಮಸ್ಥಳ ಬಂದು ಕುಕ್ಕೆ ಬಂದು ಇವಾಗ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಈ ಜಾಗಕ್ಕೆ ಬಂದಾಗ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೆ. ಹಂಗಾಗಿ ನೀವು ವಾಪಸ್ ಹೋಗ್ಬೇಡಿ, ವಾಪಸ್ ಆಚೆಯಿಂದ ಹೋಗಿ. ಇಲ್ಲಿ ಹೋಗಿ ಬಲಗಡೆ ಹೋಗಿ ಬೆಟ್ಟದ ಜೀವ ಅಲ್ಲಿ ಬರೋ ಕಟ್ಟ ಅನ್ನೋ ಜಾಗ ನಾನು ಒಂದು ಗ್ರಾಮ ಅಂತ ಅನ್ಕೊಂಡಿದ್ದೆ. 16 ಮನೆಗಳನ್ನು ಒಂದೇ ಕಡೆ ಇರೋ ಗ್ರಾಮ ಅಂತ. ಈ ಜಾಗಕ್ಕೆ, ಈ ಮನೆಗೆ ಕಟ್ಟ ಅಂತ ಕರೆಯೋದು. ಮನೆಗಳಿದಾವೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ, ಅಲ್ಲೊಂದು ಇಲ್ಲೊಂದು. ಆದರೆ ಮುಂಚೆ ಇದ್ದವರು ಈ ಬುಕ್ಕಲ್ಲಿ ಏನು ಬರುತ್ತೆ ಪಾತ್ರಗಳು, ಅವರು ಇವಾಗಿಲ್ಲ, ಇಲ್ಲಿಲ್ಲ. ಈ ತರ ಮಾಡಿಕೊಟ್ರ ಆದಿತ್ಯ ಅವ್ರ ಸೈಡಿಂದ. ಆದಿತ್ಯ ಅವರೇ, ಕೋರಿ ಸರಿ ಸರಿ ಬರ್ದಿದ್ದೀನಿ. ಜಾಗದ ಬಗ್ಗೆ ಮತ್ತೆ ಈ ಮನೆ ಬಗ್ಗೆ, ಮುಂಚೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಯ್ತಂತಂದ್ರೆ